ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿ ಕಾಟೇನಹಳ್ಳಿ ಗ್ರಾಮದಲ್ಲಿ ಸಂಸ್ಕೃತಿ, ಭಕ್ತಿ ಮತ್ತು ಕಲೆಗಳ ಸಮ್ಮಿಲನದ ಅದ್ಭುತ ಕ್ಷಣಗಳು ಮೂಡಿಬಂದವು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯ ವತಿಯಿಂದ ಆಯೋಜಿಸಲಾದಂಥ ಪೌರಾಣಿಕ ನಾಟಕ ಕಾರ್ಯಕ್ರಮ ಗ್ರಾಮೀಣ ಜನರ ಮನಸೂರೆಗೊಂಡಿತು. ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಹೆಸರಾಂತ ಹೊನ್ನೇನಹಳ್ಳಿ ಶ್ರೀ ಚಾಮುಂಡೇಶ್ವರಿ ಡ್ರಾಮಾ ಸೀನ್ಸ್ ತಂಡದ ಭವ್ಯ ರಂಗಸಜ್ಜಿಕೆ ಎಲ್ಲರ ಗಮನ ಸೆಳೆದಿತ್ತು. ಶ್ರೀನಿವಾಸ್ ಕಲ್ಯಾಣ ಅಥವಾ ಪದ್ಮಾವತಿ ಪರಿಣಯ ಅನ್ನುವಂಥ ಪೌರಾಣಿಕ ನಾಟಕವನ್ನ ಅದ್ದೂರಿಯಾಗಿ ಪ್ರದರ್ಶಿಸಲಾಗಿದ್ದು, ಭಕ್ತಿಯ ಸೌರಭದ ಜೊತೆಗೆ ನಟನೆ, ಸಂಗೀತ ಮತ್ತು ಸಂಭಾಷಣೆಗಳ ಮೂಲಕ ಪ್ರೇಕ್ಷಕರನ್ನ ತಲ್ಲೀನಗೊಳಿಸಿತು. ಈ ಸಂದರ್ಭದಲ್ಲಿ ಗೃಹ ಸಚಿವ ವಿಶೇಷ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ನಾಗಣ್ಣ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲಾವಿದರ ಪ್ರದರ್ಶನವನ್ನ ಪ್ರಶಂಸಿಸಿದರು. ಗ್ರಾಮೀಣ ಭಾಗದಲ್ಲೂ ಇಂತಹ ನಾಟಕಗಳ ಮೂಲಕ ನಮ್ಮ ಪರಂಪರೆ ಮತ್ತು ಪೌರಾಣಿಕ ಕಥೆಗಳು ಉಳಿದುಕೊಳ್ತಾ ಇರುವುದು ಹೆಮ್ಮೆಯ ವಿಷಯ ಅಂತ ಹೇಳಿ ಅವರು ಹೇಳಿದ್ರು. ಜೊತೆಗೆ ಕಲಾವಿದರನ್ನ ಪ್ರೋತ್ಸಾಹಿಸೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ಹೇಳಿ ಅಭಿಪ್ರಾಯವನ್ನ ಪಟ್ಟರು. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕೃಪಾಪೋಷಕ ನಾಟಕ ಮಂಡಲದಿಂದ ಇವತ್ತು ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನಾಟಕವನ್ನು ಆಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಏನು ನಾಟಕವನ್ನು ಆಡ್ತಾ ಇರೋದು ಮತ್ತು ನಾಟಕಕ್ಕೆ ಆಗಮಿಸಿದ ಎಲ್ಲರಿಗೂ ನಿಮ್ಮೆಲ್ಲರ ಮನೆಯ ಮಗ ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಬಂಧುಗಳು ಆಗಿರ್ತಕ್ಕಂಥ ಮಾಲಿಕಪ್ಪನವರೇ, ಪೂಜ್ಯರೇ, ಬಾಬು ಅವರೇ, ಕೃಷ್ಣಮೂರ್ತಿ ಅವರೇ, ಕಾಮಣ್ಣವರೇ, ವೇದಿಕೆ ಬರ್ತಕ್ಕಂಥ ಎಲ್ಲ ಗಣ್ಯರೇ, ಮುಂಭಾಗ ಇರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ನೆಂಟ್ರೆ ಎಲ್ಲ ಇಲ್ಲೆಲ್ಲ ಕಾಟೇನಹಳ್ಳಿ ಜಾಸ್ತಿ ನೆಂಟ್ರೆ ಇದ್ದಂಗೆ ಕಾಣ್ತೀರಾ. ಒಳ್ಳೇದಾಗಲಿ. ಅಣ್ತಮ್ಮ ಇದಾರ? ಅಣ್ತಮ್ಮ ಇರಲಿ, ಒಳ್ಳೇದಾಗಲಿ. ನಮ್ಗೆ ಅಣ್ತಮ್ಮ ಕಮ್ಮಿ ಇಲ್ಲ, ನೆಂಟ್ರೆ ಜಾಸ್ತಿ. ಈಗ ನಾನು ನಿಮ್ಮ ಹಳ್ಳಿನಾಗಿ ಬಂದಿದ್ದೇನೆ. ನಾನು 3 ವರ್ಷದ ಈಗ ಕೊರಟಗೆರೆ ಕ್ಷೇತ್ರವನ್ನು ನೋಡ್ಕೊಂತಿದ್ದೇನೆ. ಪರಮೇಶ್ವರ ಅವರನ್ನ ನೇಮಿಸಿದ್ದಾರೆ. ಇವತ್ತು ನೀವು ಶ್ರೀನಿವಾಸ ನಾಟಕ ಮತ್ತು ಈಗಿನ ಪರಿಸ್ಥಿತಿ ಎರಡೂ ಕೂಡ ಒಂದೇ ಇದೆ. ಗ್ರಾಮೀಣ ಪ್ರದೇಶದಲ್ಲಿ, ಅದು ಕಾಟೇನಹಳ್ಳಿ ಈ ಭಾಗದಲ್ಲಿ ರಂಗಭೂಮಿ ಏನಾದರೂ ಉಳಿದಿದೆ ಅಂದರೆ ಈ ಭಾಗದ ಜನಗಳಿಂದಲೇ ಅಂತ ನನ್ನ ಅನಿಸಿಕೆ. ಇವತ್ತು ಈ ಮೊಬೈಲು ಮತ್ತು ಸಿನಿಮಾ ಪ್ರಪಂಚದಲ್ಲಿ ಕಲೆ ಮತ್ತು ರಂಗಭೂಮಿ ಕಳೆದೋಗಂಥ ಒಂದು ಸಮಯದಲ್ಲಿ ಕಾಟೇನಹಳ್ಳಿಗೆ ಸುಮಾರು ಈ ಊರು ಅಂದರೆ ನಮಗೆ ಭಾಳ ಪ್ರೀತಿ, ಅಚ್ಚುಮೆಚ್ಚು. ಯಾಕೆಂದರೆ ಇಲ್ಲಿರೋ ಒಂದು ಸಂಸ್ಕೃತಿ, ಇಲ್ಲಿರೋ ಒಂದು ಜನ, ನಾವು ಸುಮಾರು ಕಡೆ ತಿರುಗಾಡಿ ನೋಡ್ತೀವಲ್ಲ, ಈ ಒಂದು ಪ್ರೀತಿ, ಈ ಒಂದು ವಿಶ್ವಾಸ ಇಂಥ ಜನಗಳು ಎಲ್ಲೂ ಸಿಗೋದಿಲ್ಲ. ಆದರೆ ಅದೇ ರೀತಿ ಒಂದೊಂದು ವರ್ಷಕ್ಕೆ ಮಿನಿಮಮ್ ಒಂದು 4 ನಾಟಕನಾದರೂ ಆಡ್ತಿದ್ದೀರಾ. ಹಂಗಾಗಿ ಎಲ್ಲರೂ ಕಲೆಗಳ ಪ್ರೋತ್ಸಾಹ ಮಾಡಿ ಇರ್ತೀನಿ. ನಾನು ಎಲ್ಲ ನಾಟಕದಲ್ಲಿ ಹೇಳ್ತೀನಿ, ಇವತ್ತು 100 ಕೋಟಿ ಖರ್ಚು ಮಾಡೋ ಒಂದು ಸಿನಿಮಾ ತೆಗೆದ್ರೆ ನೀವು ಎಷ್ಟು ಗಂಟೆ ಸಿನಿಮಾ ನೋಡ್ತೀರಾ? 3 ಗಂಟೆ ಸಿನಿಮಾ ನೋಡ್ತೀರಾ. ಆದರೆ ಈ ನಾಟಕ ಎಷ್ಟು ಗಂಟೆ ನೋಡ್ತೀರಾ? 8 ಗಂಟೆ ನೋಡ್ತೀರಾ. ಅಂದರೆ ಈ ಬಣ್ಣದ ಶಕ್ತಿ ಜನಗಳನ್ನ 8 ಗಂಟೆ ನಿಮ್ಮನ್ನು ಹಿಡಿದು ಕುಂಡಿಸಿ ನೋಡ್ಸೋಂಥ ಶಕ್ತಿ ರಂಗಭೂಮಿ ಮಾತ್ರ ಇದೆ. ಈ ಕಲೆ ಉಳಿಲಿ, ಬೆಳೀಲಿ.